ನಮಸ್ಕಾರ. ಇಂದಿನ ನಮ್ಮ ಚರ್ಚೆ ಧನುರಾಶಿಯವರ ಬಗ್ಗೆ. ನಮ್ಮ ಕೇಳುಗರೊಬ್ಬರು ಕಳಿಸಿರೋ ಜಾತಕ ಮತ್ತೆ ಕೆಲವು ಟಿಪ್ಪಣಿಗಳನ್ನು ನೋಡ್ತಾ ಇದ್ರೆ ಅವರ ಜೀವನದಲ್ಲಿ ಒಂದು ವಿಚಿತ್ರವಾದ ಗೊಂದಲ ಕಾಣಿಸ್ತಾ ಇದೆ. ಒಂದ್ ಕಡೆ ಎಷ್ಟೇ ಕಷ್ಟಪಟ್ಟರೂ ರಿಸಲ್ಟ್ಸ್ ಬರ್ತಿಲ್ಲ. ಏನೋ ಒಂದು ಭಾರ, ಕಾಲಿಗೆ ಕಟ್ಟಿದ ಹಾಗೆ ಒಂದು ಫೀಲಿಂಗ್. ಸರಿ. ಆದರೆ ಇನ್ನೊಂದು ಕಡೆ ಮನಸ್ಸಿನ ಒಳಗೆ ನಾನೇನೋ ದೊಡ್ಡ ಸಾಧಿಸ್ತೀನಿ ಅನ್ನೋ ಒಂದು ಅದಮ್ಯವಾದ ನಂಬಿಕೆ. ಈ ಎಳೆ ಜಗ್ಗಾಟ ಯಾಕೆ? ಹೌದು, ಇದು ಬಹಳಷ್ಟು ಧನುರಾಶಿಯವರು ಸದ್ಯಕ್ಕೆ ಅನುಭವಿಸ್ತಿರೋ ಒಂದು ಸ್ಥಿತಿ. ಈ ಒಗಟನ್ನ ಬಿಡಿಸೋಕೆ ನಾವಿವತ್ತು 4 ಮುಖ್ಯ ಜ್ಯೋತಿಷ್ಯ ಪ್ರಭಾವಗಳನ್ನ ನೋಡಬೇಕಿದೆ. ಮೊದಲನೇದು ಶಿಸ್ತಿನ ಪಾಠ ಹೇಳೋ ಶನಿ ಮಹಾದಶೆ, ಕರ್ಮಕಾರಕ. ಎರಡನೇದು ರಾಜಯೋಗ ಅಂತಾನೆ ಫೇಮಸ್ ಆಗಿರೋ ಗಜಕೇಸರಿ ಯೋಗ, ಭಾಗ್ಯ. ಮೂರನೇದು ಪವರ್ಫುಲ್ ಆದ್ರೆ ಸ್ವಲ್ಪ ವಿವಾದಾತ್ಮಕವಾದ ಕುಜದೋಷ, ಶಕ್ತಿ. ಮತ್ತು ನಾಲ್ಕನೇದು ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಬದಲಾಯಿಸೋ ಗ್ರಹಣದ ಪರಿಣಾಮ, ಅನಿರೀಕ್ಷಿತ ಕಿರುವು. ಸೊ ಇವತ್ತಿನ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಈ 4 ಶಕ್ತಿಗಳು ಒಟ್ಟಿಗೆ ಸೇರಿ ಧನುರಾಶಿಯವರ ಜೀವನದಲ್ಲಿ ಸೃಷ್ಟಿ ಮಾಡ್ತಿರೋ ಈ ಅನುಭವ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋದು. ಇದು ನಿಜವಾಗ್ಲೂ ಒಂದು ಸವಾಲ ಅಥವಾ ಸುವರ್ಣಾವಕಾಶದ ಮುನ್ನುಡಿನ? ಖಂಡಿತ. ಇದು ತುಂಬಾ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. ಹೇಗಪ್ಪ ಅಂದ್ರೆ, ಒಬ್ಬ ವ್ಯಕ್ತಿಯೊಳಗೆ 4 ಬೇರೆ ಬೇರೆ ಪರ್ಸನಾಲಿಟಿಗಳು ಕೆಲಸ ಮಾಡ್ದ ಹಾಗೆ. ಓ, ಹೇಗೆ? ಒಬ್ಬ ಕಟ್ಟುನಿಟ್ಟಾದ ಮ್ಯಾನೇಜರ್, ಒಬ್ಬ ವಿಷನರಿ ಸಿಇಒ, ಒಬ್ಬ ಅಗ್ರೆಸಿವ್ ಸೇಲ್ಸ್ಮ್ಯಾನ್ ಮತ್ತು ಸಡನ್ ಆಗಿ ಬರೋ ಮಾರ್ಕೆಟ್ ಚೇಂಜ್. ಇವೆಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದೇ ಧನುರಾಶಿಯವರ ಸದ್ಯದ ದೊಡ್ಡ ಚಾಲೆಂಜ್ ಮತ್ತೆ ಅವಕಾಶ ಕೂಡ ಹೌದು. ಹಾಗೆಂದ್ರೆ ಈ ಒಗಟು ಬಿಡಿಸೋಕೆ ಮುಂಚೆ ಧನುರಾಶಿಯವರ ಮೂಲ ಸ್ವಭಾವ ಅದನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣ. ಯಾಕಂದ್ರೆ ಅವರ ವ್ಯಕ್ತಿತ್ವವೇ ಈ ಗ್ರಹಗಳ ಪ್ರಭಾವಕ್ಕೆ ಒಂದು ವೇದಿಕೆ ಅಲ್ವಾ? ಖಂಡಿತವಾಗಿಯೂ. ಧನುರಾಶಿ ಅಂದ್ರೇನೆ ಅಗ್ನಿತತ್ವ. ಸೊ ಅವರಲ್ಲಿ ಒಂದು ಉತ್ಸಾಹ, ಎನರ್ಜಿ, ಸ್ವಾತಂತ್ರ್ಯದ ಹಂಬಲ ಎಲ್ಲ ಸಹಜವಾಗಿ ಇರುತ್ತೆ. ಹೌದು. ಅವರ ಅಧಿಪತಿ ಗುರು ಅಂದ್ರೆ ಜ್ಞಾನ, ವಿಸ್ತಾರ, ಆಶಾವಾದ. ಅದಕ್ಕೇನೆ ಅವರು ಯಾವಾಗ್ಲೂ ದೊಡ್ಡ ಕನಸು ಕಾಣ್ತಾರೆ, ಜ್ಞಾನದ ಹಿಂದೆ ಹೋಗ್ತಾರೆ. ಜೀವನನೇ ಒಂದು ದೊಡ್ಡ ಪ್ರಯಾಣ ಅಂತ ನೋಡ್ತಾರೆ. ಎಕ್ಸಾಕ್ಟ್ಲಿ. ಚಿಕ್ಕ ಪುಟ್ಟ ವಿಷಯಗಳಿಗೆ ತಲೆಕೆಡ್ಸ್ಕೊಳ್ಳೋದು ಅವರ ಸ್ವಭಾವ ಅಲ್ಲ. ಸರಿ, ಇಷ್ಟು ದೊಡ್ಡ ಕನಸುಗಾರರ ಜೀವನದಲ್ಲಿ ಆ ಕಾಲಿಗೆ ಕಟ್ಟಿದ ಭಾರ ಅಂತ ಹೇಳಿದ್ನಲ್ಲ, ಅದು ಎಲ್ಲಿಂದ ಬಂತು? ನಮ್ಮ ಮೊದಲ ಕ್ಲೂ ಶನಿ ಮಹಾದಶೆ, 19 ವರ್ಷಗಳ ದೀರ್ಘಾವಧಿ. ಅಬ್ಬಾ, ಕೇಳುವಾಗಲೇ ಸುಸ್ತಾಗುತ್ತೆ. ಇದೇನಾ ಆ ಭಾರಕ್ಕೆ ಕಾರಣ? ಹೌದು, ಬಹುಮಟ್ಟಿಗೆ ಇದೇ ಕಾರಣ. ಶನಿ ಅಂದ್ರೆ ರಿಯಾಲಿಟಿ, ಶಿಸ್ತು, ಕರ್ಮ. ನೀವ್ ಹೇಳಿದ್ರಲ್ಲ ಆ ಮ್ಯಾನೇಜರ್, ಅದೇ ಈ ಶನಿ. ಓಕೆ. ಆ ಮ್ಯಾನೇಜರ್ ಕೆಲ್ಸ ಏನು? ಫೌಂಡೇಶನ್ ಗಟ್ಟಿ ಇದ್ಯಾ ಅಂತ ಚೆಕ್ ಮಾಡೋದು. ಸುಮ್ನೆ ರಿಸ್ಕ್ ತಗೊಳಕ ಬಿಡಲ್ಲ. ಪ್ರತಿಯೊಂದು ಕೆಲ್ಸಾನೂ 100 ಸಲಿ ವೆರಿಫೈ ಮಾಡಿಸ್ತಾನೆ. ಹಾಗಾಗಿ ಶನಿ ಮಹಾದಶೆ ಶುರುವಾದಾಗ ಕೆಲ್ಸಗಳೆಲ್ಲ ನಿಧಾನ ಆಗುತ್ತೆ, ಅಡೆತಡೆಗಳು ಬರುತ್ತೆ. ಇದು ಶನಿಯ ಪರೀಕ್ಷೆ. ನೀನ್ ಈ ದೊಡ್ಡ ಕನ್ಸಿಗೆ ನಿಜವಾಗ್ಲೂ ಅರ್ಹನಾ? ನಿನ್ನಲ್ಲಿ ತಾಳ್ಮೆ ಇದೆಯಾ ಅಂತ ಶನಿ ಟೆಸ್ಟ್ ಮಾಡ್ತಾನೆ. ಅಂದ್ರೆ ಧನುರಾಶಿಯವರ ಆ ಸ್ವಾತಂತ್ರ್ಯದ ಹಕ್ಕಿ ಶನಿಯ ಶಿಸ್ತಿನ ಪಂಜರದಲ್ಲಿ ಸಿಕ್ಕಾಕೊಂಡಾಗಾಯ್ತು. ಇದೇನ ಆ ಪ್ರೆಷರ್ಗೆ ಕಾರಣ? ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಹಣಕಾಸಿನ ವಿಷಯದಲ್ಲಂತೂ ಶನಿ ತುಂಬಾ ಸ್ಟ್ರಿಕ್ಟ್ ಪಾಠ ಕಲಿಸ್ತಾನೆ. ಅನಾವಶ್ಯಕ ಖರ್ಚುಗಳಿಗೆ ಬ್ರೇಕ್ ಹಾಕ್ಸ್ತಾನೆ. ಸರಿ. ಆದ್ರೆ ಇದೇ ಶನಿ ಫಾರಿನ್ ಟ್ರಾವೆಲ್ ಅಥವಾ ವಿದೇಶದಲ್ಲಿ ಉದ್ಯೋಗದಂತಹ ಲಾಂಗ್ ಟರ್ಮ್ ಸ್ಟೇಬಲ್ ಅವಕಾಶಗಳನ್ನು ತರ್ತಾನೆ. ಓ, ಹಾಗಾ? ಸಾಮಾನ್ಯವಾಗಿ ಒಂದು 32 ವರ್ಷದ ನಂತರ ಈ ಮ್ಯಾನೇಜರ್ ಹೇಳಿಕೊಟ್ಟ ಪಾಠಗಳು ಅರ್ಥ ಆಗಿ ಲೈಫ್ನಲ್ಲಿ ಒಂದು ಸ್ಥಿರತೆ ಬರೋಕ್ ಶುರುವಾಗುತ್ತೆ. ಗವರ್ಮೆಂಟ್ ಜಾಬ್, ಕಾನೂನು, ಅಡ್ಮಿನಿಸ್ಟ್ರೇಷನ್ ಈ ತರಹದ ಫೀಲ್ಡ್ಗಳಲ್ಲಿ ಶನಿಯ ಪ್ರಭಾವದಿಂದ ಯಶಸ್ಸು ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಶಿಸ್ತಿಗೆ ಬೆಲೆ ಇರುತ್ತೆ. ಸರಿ, ಈ ಸ್ಟ್ರಿಕ್ಟ್ ಮ್ಯಾನೇಜರಿಂದಾಗಿ ಕೆಲ್ಸ ನಿಧಾನ ಆಗಿದೆ, ಒಪ್ಕೊಳ್ಳೋಣ. ಆದರೆ ಆ ಅದಮ್ಯ ಆಶಾವಾದ, ಏನೋ ದೊಡ್ಡದು ನನ್ಗಾಗಿ ಕಾದಿದೆ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಎಲ್ಲಿಂದ ಬರ್ತಿದೆ? ನಮ್ಮ 2ನೇ ಕ್ಲೂ ಗಜಕೇಸರಿ ಯೋಗ. ಇಲ್ಲಿದೆಯಾ ಉತ್ತರ? ನಿಖರವಾಗಿ. ಶನಿಯನ್ನೋ ಮ್ಯಾನೇಜರ್ ನೆಲದ ವಾಸ್ತವದ ಬಗ್ಗೆ ಯೋಚಿಸ್ತಿದ್ರೆ, ಗುರು ಚಂದ್ರನಿಂದ ಆಗೋ ಗಜಕೇಸರಿ ಯೋಗ ಅನ್ನೋ ವಿಷನರಿ ಸಿಇಒ ಆಕಾಶದೆತ್ತರದ ಗೋಲ್ಸ್ ತೋರಿಸ್ತಿರ್ತಾನೆ. ಈ ಯೋಗ ಇದ್ದಾಗ ವ್ಯಕ್ತಿಗೆ ಸಮಾಜದಲ್ಲಿ ಗೌರವ, ದೊಡ್ಡ ಮಟ್ಟದ ಸಂಪತ್ತು, ಸ್ವಂತ ಮನೆ, ವಾಹನ ಯೋಗ ಎಲ್ಲವೂ ಪ್ರಾಪ್ತವಾಗುತ್ತೆ. ಇದೊಂದು ರಾಜಯೋಗ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ಒಂದ್ ಕಡೆ ಮ್ಯಾನೇಜರ್ ಸ್ಲೋ ಆಗಿ ಹೋಗು, ಫೌಂಡೇಶನ್ ಸರಿ ಇಲ್ಲ ಅಂತಾನೆ. ಇನ್ನೊಂದ್ ಕಡೆ ಸಿಇಒ ನಾವಿಡೀ ಜಗತ್ತನ್ನೇ ಆಳ್ಬೇಕು, ಥಿಂಕ್ ಬಿಗ್
ಅಂತಾನೆ. ಇವೆರಡರ ಮಧ್ಯೆ ವ್ಯಕ್ತಿ ಏನ್ ಮಾಡ್ಬೇಕು? ಇದೇ ಧನುರಾಶಿಯವರ ಸದ್ಯದ ಜೀವನದ ಸಾರ. ಶನಿಯ ಪ್ರಭಾವದಿಂದ ಸಕ್ಸಸ್ ಲೇಟ್ ಆಗುತ್ತೆ, ಹೌದು. ಆದ್ರೆ ಗಜಕೇಸರಿ ಯೋಗದಿಂದಾಗಿ ಆ ಸಕ್ಸಸ್ ಖಂಡಿತ ಸಿಗುತ್ತೆ. ಮತ್ತು ಅದು ಸಣ್ಣ ಪುಟ್ಟ ಯಶಸ್ಸು ಆಗಿರಲ್ಲ, ಲೈಫ್ ಚೇಂಜಿಂಗ್ ಸಾಧನೆ ಆಗಿರುತ್ತೆ. ಓಕೆ. ಶನಿ ತಾಳ್ಮೆಯಿಂದ ಫೌಂಡೇಶನ್ ಹಾಕ್ಸಿದ್ರೆ, ಗುರು ಅದ್ರ ಮೇಲೆ ಒಂದು ಸಾಮ್ರಾಜ್ಯವನ್ನೇ ಕಟ್ಸ್ತಾನೆ. ಆ ಆಶಾವಾದದ ಮೂಲ ಇರೋದೇ ಇಲ್ಲಿ. ಈಗ ಕ್ಲಿಯರ್ ಆಯ್ತು. ಹಾಗಾದ್ರೆ ಈ ಮ್ಯಾನೇಜರ್ ಮತ್ತೆ ಸಿಇಒ ನಡುವೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ನಮ್ಮ ಮೂರನೇ ಕ್ಲೂ ಕುಜದೋಷ. ಸಾಮಾನ್ಯವಾಗಿ ಇದನ್ ಕೇಳಿದ ತಕ್ಷಣ ಜನ ಭಯಪಡ್ತಾರೆ, ವಿಶೇಷವಾಗಿ ಮದುವೆ ವಿಷಯದಲ್ಲಿ. ಈ ಕಥೆಯಲ್ಲಿ ಇವನ ಪಾತ್ರ ಏನು? ಈ ಕಥೆಲಿ ಕುಜನೇ ಅಗ್ರೆಸಿವ್ ಸೇಲ್ಸ್ಮ್ಯಾನ್. ಅವನಿಗೆ ಕಾಯೋಕೆ ಟೈಮ್ ಇಲ್ಲ. ಸರಿ. ಅವನಿಗೆ ಟಾರ್ಗೆಟ್ ರೀಚ್ ಆಗ್ಲೇಬೇಕು, ರಿಸಲ್ಟ್ ತಕ್ಷಣ ಬೇಕು. ಕುಜ ಅಂದ್ರೆ ಶಕ್ತಿ, ಕೋಪ, ಆತುರ, ಧೈರ್ಯ. ಜಾತಕದಲ್ಲಿ ಲಗ್ನ 4, 7, 8 ಅಥವಾ 12ನೇ ಮನೆಯಲ್ಲಿ ಕುಜ ಇದ್ರೆ ಅದನ್ನ ಕುಜ ದೋಷ ಅಂತೀವಿ. ಇದರ ನೆಗೆಟಿವ್ ಸೈಡ್ ಏನಂದ್ರೆ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಕೊರತೆ, ವಿಪರೀತ ಕೋಪ ಮತ್ತೆ ಯೋಚನೆ ಮಾಡದೆ ಡಿಸಿಷನ್ ತಗೊಳ್ಳೋದು. ಒಂದು ನಿಮಿಷ, ಇದು ಇನ್ನಷ್ಟು ಕಾಂಪ್ಲಿಕೇಟ್ ಆಯ್ತು. ಶನಿ ಸ್ಲೋ ಆಗಿ ಹೋಗುವಂತಾನೆ, ಕುಜ ಫಾಸ್ಟ್ ಆಗಿ ಓಡುವಂತಾನೆ. ಹೌದು. ಇದು ಹೆದ್ದಾರಿಲಿ ಸ್ಪೋರ್ಟ್ಸ್ ಕಾರ್ ಓಡಿಸೋಕೆ ಟ್ರೈ ಮಾಡ್ತಿರುವಾಗ ಬೆಂಗಳೂರು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗೆ. ಇಂಜಿನ್ ಘರ್ಜಿಸ್ತಿದೆ, ಆದರೆ ಗಾಡಿ ಒಂದಿಂಚು ಮುಂದೆ ಹೋಗ್ತಿಲ್ಲ. ಅದ್ಭುತವಾದ ಹೋಲಿಕೆ. ಆಂತರಿಕ ಸಂಘರ್ಷದ ಮೂಲವೇ ಇದು. ಆದ್ರೆ ಇದೇ ಕುಜ ಪಾಸಿಟಿವ್ ಆಗಿ ನೋಡಿದ್ರೆ ಅದಮ್ಯ ಧೈರ್ಯ, ಕಾಂಪಿಟೇಟಿವ್ ಸ್ಪಿರಿಟ್, ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಕೊಡ್ತಾನೆ. ಓಕೆ. ಸೇನೆ, ಪೊಲೀಸ್, ಸ್ಪೋರ್ಟ್ಸ್, ರಿಯಲ್ ಎಸ್ಟೇಟ್ ಅಥವಾ ಸ್ವಂತ ಬಿಸ್ನೆಸ್, ಈ ತರಹದ ಕ್ಷೇತ್ರಗಳಲ್ಲಿ ಈ ಸೇಲ್ಸ್ಮೆನ್ನ ಅಗ್ರೆಸಿವ್ ಆಟಿಟ್ಯೂಡೇ ಯಶಸ್ಸಿಗೆ ಕಾರಣ ಆಗತ್ತೆ. ಹಾಗಾಗಿ ಕುಜದೋಷವನ್ನ ಒಂದು ಶಾಪವಾಗಿ ನೋಡೋ ಬದಲು ಆ ಎನರ್ಜಿನ ಸರಿ ದಾರಿಯಲ್ಲಿ ಹೇಗೆ ಬಳಸಬೇಕು ಅಂತ ಕಲಿಬೇಕು. ಹನುಮಾನ್ ಚಾಲೀಸಾ ಪಠಣದಂತಹ ಪರಿಹಾರಗಳು ಈ ಶಕ್ತಿಯನ್ನ ಕಂಟ್ರೋಲ್ ಮಾಡಕ್ಕೆ ಹೆಲ್ಪ್ ಮಾಡ್ತವೆ. ಸರಿ. ಈಗ ನಮ್ಮತ್ರ ಮ್ಯಾನೇಜರ್ ಶನಿ, ಸಿಇಒ ಗುರು ಮತ್ತು ಸೇಲ್ಸ್ಮ್ಯಾನ್ ಕುಜ. ಈ ಇಂಟರ್ನಲ್ ಟೀಮೇ ಒಂಥರ ಅಸ್ಥಿರವಾಗಿದೆ. ಹೌದು. ಇದರ ಮಧ್ಯ ನಮ್ಮ 4ನೇ ಕ್ಲೂ ಗ್ರಹಣದ ಪರಿಣಾಮ. ಇದು ಹೊರಗಡೆಯಿಂದ ಬರುವ ಒಂದು ಶಾಕ. ಹೌದು. ಗ್ರಹಣವನ್ನ ನಾವೊಂದು ಅನಿರೀಕ್ಷಿತ ಮಾರ್ಕೆಟ್ ಬದಲಾವಣೆ ಅಥವಾ ಕಂಪ್ಯೂಟರ್ನ ರೀಸೆಟ್ ಬಟನ್ ಅಂತ ಕರೀಬಹುದು. ರೀಸೆಟ್ ಬಟನ್? ಹೌದು. ಗ್ರಹಣ ಆದಾಗ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ತಿರುವು ಬರುತ್ತೆ. ಮಾಡ್ತಿರೋ ಕೆಲ್ಸ ಹೋಗ್ಬೋದು, ಸಂಬಂಧಗಳಲ್ಲಿ ಬಿರುಕು ಬರ್ಬೋದು, ಅಥವಾ ಜಾಗ ಬದಲಾವಣೆ ಆಗ್ಬೋದು. ಇದು ಟೆಂಪ್ರರಿಯಾಗಿ ಎಲ್ಲವನ್ನೂ ಅಲುಗಾಡಿಸ್ಬಿಡುತ್ತೆ. ಅಂದ್ರೆ ಆಗ್ಲೇ ನಡೀತಿರುವ ಇಂಟರ್ನಲ್ ಗೊಂದಲದ ಮಧ್ಯೆ ಹೊರಗಡೆಯಿಂದ ಒಂದು ಬಿರುಗಾಳಿ ಬಂದ ಹಾಗೆ. ಆದ್ರೆ ಈ ರೀಸೆಟ್ ಬಟನ್ನ ಉದ್ದೇಶ ಏನು? ಹಳೆಯ ಕೆಲಸಕ್ಕೆ ಬಾರದ ಸಿಸ್ಟಮ್ ಅನ್ನ ಅಳಿಸಿ ಹಾಕಿ ಹೊಸದಕ್ಕೆ ಜಾಗ ಮಾಡ್ಕೊಡೋದು. ಗ್ರಹಣ ಒಂದು ಬಾಗಿಲನ್ನ ಮುಚ್ಚಿದ್ರೆ ಖಂಡಿತವಾಗಿ ಇನ್ನೊಂದು ದೊಡ್ಡ ಮತ್ತು ಉತ್ತಮ ಅವಕಾಶದ ಬಾಗಿಲನ್ನ ತೆರೆಯುತ್ತೆ. ಇದು ಆ ಇಂಟರ್ನಲ್ ಟೀಮ್ ತಮ್ಮ ಸ್ಟ್ರಾಟಜಿಯನ್ನ ಮತ್ತೆ ಯೋಚಿಸೋಕೆ ಒಂದು ಅವಕಾಶ ಕೊಡುತ್ತೆ. ಅದ್ಭುತ. ಈಗ 4 ಕ್ಲೂಗಳು ನಮ್ಮ ಮುಂದೆವೆ. ಈಗೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡೋಣ. ಈ ಇಂಟರ್ನಲ್ ಟೀಮ್ ಒಟ್ಟಾಗಿ ಹೇಗೆ ಕೆಲಸ ಮಾಡುತ್ತೆ? ಆ ಶಿಸ್ತಿನ ಮ್ಯಾನೇಜರ್ ಶನಿ ಮತ್ತು ತಾಳ್ಮೆಯಿಲ್ಲದ ಸೇಲ್ಸ್ಮ್ಯಾನ್ ಕುಜ ನಡುವಿನ ಸಂಬಂಧ ಅದು ಹೇಗಿರುತ್ತೆ? ಶನಿ ಮತ್ತು ಕುಜನ ಕಾಂಬಿನೇಷನ್ ಅತ್ಯಂತ ಒತ್ತಡಕಾರಿ. ನೀವು ಹೇಳ್ದ ಹಾಗೆ ಇದು ಸ್ಪೋರ್ಟ್ಸ್ ಕಾರ್ ಟ್ರಾಫಿಕ್ನಲ್ಲಿ ಸಿಕ್ಕಿಹಾಕೊಂಡ ಅನುಭವ. ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಅಸಾಧ್ಯವಾದ ಗುರಿಗಳನ್ನ ಸಾಧಿಸೋ ಛಲ ಕೊಡುತ್ತೆ. ಹಾರ್ಡ್ ವರ್ಕ್ ಶನಿ ಮತ್ತೆ ಸ್ಪೀಡ್ ಕುಜ ಎರಡೂ ಸೇರಿದಾಗ ದೊಡ್ಡ ಸಾಧನೆಗಳು ಸಾಧ್ಯ. ಹಾಗಾದ್ರೆ ಆ ಮಾರ್ಕೆಟ್ ಬದಲಾವಣೆ ಅಂದ್ರೆ ಗ್ರಹಣ ಆದಾಗ ಆ ವಿಷನರಿ ಸಿಇಒ ಅಂದ್ರೆ ಗಜಕೇಸರಿ ಯೋಗದ ಪಾತ್ರ ಏನು? ಇದು ಅತ್ಯಂತ ನಾಟಕೀಯ ಸಂಯೋಜನೆ. ಗ್ರಹಣದಿಂದಾಗಿ ಲೈಫ್ನಲ್ಲಿ ಒಂದು ದೊಡ್ಡ ಹಿನ್ನಡೆ ಆದಾಗ ಎಲ್ಲ ಮುಗೀತು ಅಂದ್ಕೊಳ್ಳೋ ಟೈಮ್ನಲ್ಲಿ ಗಜಕೇಸರಿ ಯೋಗ ಅನ್ನೋ ಸಿಇಒ ಒಂದು ಹೊಸ ಅದ್ಭುತ ಪ್ಲಾನ್ ಜೊತೆ ಮುಂದೆ ಬರ್ತಾನೆ. ಅಂದ್ರೆ ಒಂದು ನಷ್ಟದ ನಂತರ ಅನಿರೀಕ್ಷಿತವಾಗಿ ಅದಕ್ಕಿಂತ ದೊಡ್ಡ ಲಾಭ ಅಥವಾ ಅವಕಾಶ ಸಿಗುತ್ತೆ. ಕಳೆದುಕೊಂಡಿದ್ದಕ್ಕಿಂತ ಜಾಸ್ತಿ ಕೈ ಸೇರುತ್ತೆ. ನಮ್ಮ ಮೂಲ ಟಿಪ್ಪಣಿಗಳಲ್ಲಿ 30ರಿಂದ 36 ವರ್ಷಗಳ ವಯಸ್ಸನ್ನ ಒಂದು ಮಹತ್ವದ ಘಟ್ಟ ಅಂತ ಹೇಳಲಾಗಿದೆ. ಈ ವಯಸ್ಸಿನಲ್ಲಿ ಈ ಟೀಮ್ನ ಕೆಲಸ ಮಾಡುವ ರೀತಿ ಬದಲಾಗುತ್ತಾ? ಖಂಡಿತವಾಗಿಯೂ. 30 ವರ್ಷದ ಹೊತ್ತಿಗೆ ಆ ಸ್ಟ್ರಿಕ್ಟ್ ಮ್ಯಾನೇಜರ್ನ ಪಾಠಗಳು ಆಲ್ಮೋಸ್ಟ್ ಮುಗ್ದಿರುತ್ತೆ.
ಅವನ ಶಿಸ್ತು ಜೀವನದ ಒಂದು ಭಾಗ ಆಗಿರುತ್ತೆ. ಸರಿ. ಅಗ್ರೆಸಿವ್ ಸೇಲ್ಸ್ಮೆನ್ನ ಕುಜ ಎನರ್ಜಿಯನ್ನ ಎಲ್ಲಿ ಹೇಗೆ ಬಳಸ್ಬೇಕು ಅನ್ನೋ ವಿವೇಚನೆ ಬಂದಿರುತ್ತೆ. ಆಗ ಸಿಇಒ ಗುರು ತನ್ನ ದೊಡ್ಡ ಪ್ಲಾನ್ಗಳನ್ನ ಕಾರ್ಯರೂಪಕ್ಕೆ ತರೋಕೆ ಶುರು ಮಾಡ್ತಾನೆ. ಅಂದ್ರೆ ಎಲ್ಲರೂ ಒಂದಾಗ್ತಾರೆ. ಹೌದು. ಈ ವಯಸ್ಸಿನಲ್ಲಿ ಈ ಮೂವರು ಒಂದು ಟೀಮ್ ಆಗಿ ಕೆಲಸ ಮಾಡೋಕೆ ಕಲಿತಾರೆ. ಅದಕ್ಕೇನೆ 30ರಿಂದ 36ರ ನಡುವೆ ಕೆರಿಯರ್ ಮತ್ತು ಪರ್ಸನಲ್ ಲೈಫ್ನಲ್ಲಿ ಒಂದು ದೊಡ್ಡ ಪಾಸಿಟಿವ್ ಟರ್ನ್ ಬರುತ್ತೆ. ಈ ಇಂಟರ್ನಲ್ ಟೀಮ್ ಡೈನಾಮಿಕ್ಸ್ ಅರ್ಥ ಮಾಡ್ಕೊಂಡ್ಮೇಲೆ ಪ್ರಾಕ್ಟಿಕಲ್ ವಿಷಯಗಳ ಬಗ್ಗೆ ಮಾತಾಡೋದು ಸುಲಭ ಅನ್ಸುತ್ತೆ. ಉದಾಹರಣೆಗೆ ಕೆರಿಯರ್. ಇಂತಹ ವ್ಯಕ್ತಿತ್ವಕ್ಕೆ ಯಾವ ತರಹದ ಕೆಲಸ ಸೂಟ್ ಆಗುತ್ತೆ? ಒಳ್ಳೆ ಪ್ರಶ್ನೆ. ಇವರಿಗೆ ಶಿಸ್ತು, ಶನಿ, ಜ್ಞಾನ, ಗುರು ಮತ್ತು ಧೈರ್ಯ, ಕುಜ ಎಲ್ಲವೂ ಬೇಕಾಗೋ ಫೀಲ್ಡ್ಗಳು ಸೂಕ್ತ. ಟೀಚಿಂಗ್, ಕಾನೂನು, ಗವರ್ನ್ಮೆಂಟ್ ಅಡ್ಮಿನಿಸ್ಟ್ರೇಷನ್, ಬ್ಯಾಂಕಿಂಗ್ ಮತ್ತೆ ಸ್ಪಿರಿಚುವಲ್ ಗೈಡೆನ್ಸ್ ಈ ತರಹದ ಕ್ಷೇತ್ರಗಳಲ್ಲಿ ಶನಿ ಗುರು ಪ್ರಭಾವದಿಂದ ಯಶಸ್ಸು ಸಿಗುತ್ತೆ. ಅದೇ ಸಮಯದಲ್ಲಿ ಸ್ವಂತ ಬಿಸ್ನೆಸ್, ಟೂರಿಸಂ ಅಥವಾ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಈ ಕ್ಷೇತ್ರಗಳಲ್ಲಿ ಕುಜನ ಧೈರ್ಯ ಮತ್ತು ಗುರುವಿನ ವಿಷನ್ ಹೆಲ್ಪ್ಗೆ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದು 35ರ ನಂತರ ಆದಾಯದಲ್ಲಿ ಸ್ಥಿರತೆ ಮತ್ತು ಏರಿಕೆ ಎರಡನ್ನೂ ಕಾಣಬಹುದು. ಇನ್ನು ವೈಯಕ್ತಿಕ ಜೀವನ ಅಂದ್ರೆ ಮದುವೆ ಅಂತ ಬಂದ್ರೆ ಇಂಥ ಒಂದು ಕಾಂಪ್ಲೆಕ್ಸ್ ಇಂಟರ್ನಲ್ ಟೀಮ್ನ ನಿಭಾಯಿಸಬಲ್ಲ ಸಂಗಾತಿ ಬೇಕಲ್ವೇ? ಹೌದು. ಅದಕ್ಕೇನೆ ಹೊಂದಾಣಿಕೆ ಬಹಳ ಮುಖ್ಯ. ಸಾಮಾನ್ಯವಾಗಿ ಮೇಷ, ಸಿಂಹ ಮತ್ತೆ ತುಲಾ ರಾಶಿಯವರ ಜೊತೆ ಅವರ ಹೊಂದಾಣಿಕೆ ಚೆನ್ನಾಗಿರುತ್ತೆ. ಯಾಕೆ? ಯಾಕಂದ್ರೆ ಆ ರಾಶಿಗಳು ಧನುರಾಶಿಯವರ ಸ್ವಾತಂತ್ರ್ಯ ಪ್ರೀತಿ ಮತ್ತೆ ದೊಡ್ಡ ಕನಸುಗಳನ್ನ ಅರ್ಥ ಮಾಡ್ಕೊಳ್ಬಲ್ಲವು. ಕುಜದೋಷದ ಕಾರಣ ಮದುವೆಗೆ ಸೂಕ್ತ ವಯಸ್ಸು ಅಂದ್ರೆ ಒಂದು 27ರಿಂದ 32ರ ನಡುವೆ ಇದ್ರೆ ಒಳ್ಳೇದು. ಮಕ್ಕಳ ಭಾಗ್ಯದ ವಿಷಯದಲ್ಲಿ ಇವರು ಅದೃಷ್ಟವಂತರು ಅಂತಾನೆ ಹೇಳ್ಬೋದು. ಸರಿ. ಈ ಎಲ್ಲಾ ಗ್ರಹಗ ಪ್ರಭಾವವನ್ನ ಅಥವಾ ಈ ಇಂಟರ್ನಲ್ ಟೀಮ್ ಮೆಂಬರ್ಸ್ನ ಬ್ಯಾಲೆನ್ಸ್ನಲ್ಲಿ ಇಡೋಕೇನಾದ್ರೂ ಸಿಂಪಲ್ ಉಪಾಯಗಳಿದೆಯಾ? ಖಂಡಿತ. ಈ ಪರಿಹಾರಗಳನ್ನ ಆ ಟೀಮ್ ಮೆಂಬರ್ಸ್ ಜೊತೆ ಮಾತಾಡೋ ಒಂದು ಟೂಲ್ ಅಂತ ಅನ್ಕೋಬಹುದು. ಓಕೆ. ನಿಮ್ಮೊಳಗಿನ ಆ ಸ್ಟ್ರಿಕ್ಟ್ ಮ್ಯಾನೇಜರ್ ಶನಿ ಜಾಸ್ತಿ ಪ್ರೆಷರ್ ಕೊಡ್ತಿದ್ರೆ ಶನಿವಾರ ದೀಪ ಹಚ್ಚೋದು ಅವನನ್ನ ಶಾಂತಗೊಳಿಸಲು ಸಹಾಯ ಮಾಡತ್ತೆ. ನಿಮ್ಮ ಸಿಇಒಗೆ ಗುರು ಇನ್ನಷ್ಟು ಶಕ್ತಿ ತುಂಬೋಕೆ ಗುರುವಾರ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನದಂಥ ಜ್ಞಾನದಾನ ಮಾಡೋದು ತುಂಬಾ ಒಳ್ಳೇದು. ಸರಿ. ಇನ್ನು ಆ ಅಗ್ರೆಸಿವ್ ಸೇಲ್ಸ್ಮೆನ್ನ ಕುಜ ಎನರ್ಜಿಯನ್ನ ಪಾಸಿಟಿವ್ ಆಗಿ ಬಳಸೋಕೆ ಮಂಗಳವಾರ ಹನುಮಾನ್ ಚಾಲೀಸಾ ಪಠಿಸೋದು ಅತ್ಯಂತ ಪರಿಣಾಮಕಾರಿ. ಗ್ರಹಣದ ಪ್ರಭಾವಕ್ಕೆ. ಇನ್ನು ಅನಿರೀಕ್ಷಿತ ಬದಲಾವಣೆಗಳ ಗ್ರಹಣ ಸಮಯದಲ್ಲಿ ಮನಸ್ಸನ್ನ ಸ್ಥಿರವಾಗಿಡೋಕೆ ಜಪ ಮತ್ತು ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಹಾಗಾದ್ರೆ ಇವತ್ತಿನ ನಮ್ಮ ಈ ಇಡೀ ಚರ್ಚೆಯನ್ನ ಒಟ್ಟಾಲಿಸೋದಾದ್ರೆ ಧನುರಾಶಿಯವರ ಜೀವನ ಒಂದು ಕಂಪನಿ ನಡೆಸಿದಾಗೆ. ಹೌದು. ಆರಂಭದಲ್ಲಿ ಆ ಶಿಸ್ತಿನ ಮ್ಯಾನೇಜರ್ನಿಂದಾಗಿ ನಿಧಾನಗತಿಯ ಬೆಳವಣಿಗೆ. ಹೌದು. ಫೌಂಡೇಶನ್ ಸ್ಟ್ರಾಂಗ್ ಆಗೋ ಸಮಯ. ಮಧ್ಯದಲ್ಲಿ ಆ ಸೇಲ್ಸ್ಮೆನ್ನ ಆತುರದಿಂದಾಗಿ ಸಂಘರ್ಷ, ಹೋರಾಟ. ಕಷ್ಟದ ಸಮಯ, ಆದ್ರೆ ಶಕ್ತಿ ಹೆಚ್ಚಾಗ ಸಮಯ ಕೂಡ. ಆದರೆ ಕೊನೆಯಲ್ಲಿ ಆ ದೂರದೃಷ್ಟಿಯುಳ್ಳ ಸಿಇಒನ ಲೀಡರ್ಶಿಪ್ನಲ್ಲಿ ಒಂದು ದೊಡ್ಡ ಯಶಸ್ಸು. ಹೌದು. ಇದಕ್ಕೊಂದು ಸುಂದರವಾದ ಸ್ಪಿರಿಚುವಲ್ ದೃಷ್ಟಿಕೋನನೂ ಇದೆ. ಧನುರಾಶಿ ಅಂದ್ರೆ ಧರ್ಮದ ದಾರಿ. ಈ ಪಯಣದಲ್ಲಿ ಶನಿಯು ವಾಸ್ತವದ ಪಾಠವನ್ನ, ಗುರುವು ಜ್ಞಾನದ ಬೆಳಕನ್ನ, ಕುಜನು ಎದುರಿಸುವ ಶಕ್ತಿಯನ್ನ ಮತ್ತು ಗ್ರಹಣವು ಬದಲಾವಣೆಯನ್ನ ಒಪ್ಪಿಕೊಳ್ಳೋ ಪಾಠವನ್ನ ಕಲಿಸುತ್ತೆ. ವಾವ್! ಇವು ಕೇವಲ ಚಾಲೆಂಜಸ್ ಅಲ್ಲ, ಆತ್ಮವನ್ನ ಬಲಪಡಿಸೋ ಅನುಭವಗಳು. ವಿಶೇಷವಾಗಿ 28ರಿಂದ 48 ವರ್ಷಗಳ ನಡುವಿನ ಅವಧಿ. ಈ ಟೀಮ್ ಅತ್ಯುತ್ತಮವಾಗಿ ಕೆಲಸ ಮಾಡಿ ಜೀವನದ ಅತಿ ದೊಡ್ಡ ಸಾಧನೆಗಳನ್ನ ಮಾಡೋ ಸಮಯ ಅಲ್ವಾ? ಹೌದು. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟೋಗೋಕೆ ಇಷ್ಟಪಡ್ತೀನಿ. ಖಂಡಿತ. ಜ್ಯೋತಿಷ್ಯವು ನಿಮ್ಮೊಳಗಿನ ಈ ಟೀಮ್ ಮೆಂಬರ್ಸ್ನ ನಿಮ್ಗೆ ಪರಿಚಯಿಸುತ್ತೆ. ಆದ್ರೆ ಆ ಟೀಮ್ನ ಲೀಡರ್ ನೀವೇ. ನಿಮ್ಮ ಜೀವನದ ಅತಿದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಈ ಇಂಟರ್ನಲ್ ಟೀಮ್ನ ಮ್ಯಾನೇಜ್ ಮಾಡೋದು. ಇಂದಿನ ಪ್ರಶ್ನೆ ಇದು: ಈ ಕ್ಷಣದಲ್ಲಿ ನಿಮ್ಮೊಳಗಿನ ಯಾವ ಸದಸ್ಯನ ಮಾತನ್ನ ನೀವು ಹೆಚ್ಚು ಕೇಳ್ತಿದ್ದೀರಿ? ಕಟ್ಟುನಿಟ್ಟಿನ ಮ್ಯಾನೇಜರ್ನದ್ದ, ಆಶಾವಾದಿ ಸಿಇಒನದ್ದ ಅಥವಾ ಆತುರದ ಸೇಲ್ಸ್ಮೆನ್ನದ್ದ? ಮತ್ತು ಸದ್ಯದ ಪರಿಸ್ಥಿತಿಗೆ ಆ ಆಯ್ಕೆ ಸರಿಯಾಗಿದೆಯಾ? ನಿಮ್ಮ ಉತ್ತರವೇ ನಿಮ್ಮ ಮುಂದಿನ ದಾರಿ.